ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ನಿಮ್ಮ ಮನೆ ಹಣದಿಂದ ತುಂಬುತ್ತೆ. ಹಣವನ್ನು ಎಣಿಸಲು ಯಂತ್ರವನ್ನು ಖರೀದಿಸಬೇಕಾಗುತ್ತೆ. ಹೌದು, ಜೂನ್ 20, 21, 22, 23 ಮತ್ತು 24 ದೊಡ್ಡ ಘಟನೆ. ಸತ್ಯ ಗೊತ್ತಾದರೆ ಆಶ್ಚರ್ಯ ಪಡುವುದು ಗ್ಯಾರಂಟಿ. ಖಂಡಿತವಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಈಗ ಅದ್ಭುತವಾದ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಜೀವನದಲ್ಲಿ ಒಂದು ದೊಡ್ಡದಾಗಿರುವಂತಹ ಸುನಾಮಿಯ ಕರೆ ಬರುತ್ತದೆ. ಅದು ಬಂದ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೀವು ಭಯ ಪಡುತ್ತೀರಾ ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನೀವು ಯಾವುದು ನಡೆಯಬಾರದು ಅಂತ ಅಂದುಕೊಂಡಿರ್ತೀರೋ ಅದು ನಡೆಯುವಂತಹ ಸಮಯ, ಅದು ನಡೆಯುತ್ತದೆ. ಈ ಸಮಯ ಹತ್ತಿರಕ್ಕೆ ಬಂದಿದೆ. ಈಗ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನೆ, ಮನಸ್ಸು, ಜೀವನ ಈಗ ಬಹಳಷ್ಟು ಸಂತೋಷದ ಒಂದು ಅಲೆಯನ್ನು ಬೀಸುವಂತಹ ಸಂದರ್ಭ. ಈ ಒಂದು ದೊಡ್ಡದಾದ ಸಮುದ್ರದಲ್ಲಿ ನೀವು ಬಹಳಷ್ಟು ಕಷ್ಟ, ನೋವು, ದುಃಖ, ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸ್ತಾ ಬಂದಿದ್ದೀರಾ. ಆದರೆ ಈಗ ಎಲ್ಲ ನಿಮ್ಮ ರೀತಿಯ ದುಃಖವನ್ನು ಅನುಭವಿಸಿದ್ದೀರಾ. ಆದರೆ ಈಗ ಅದ್ಭುತವಾಗಿರುವ ಒಂದು ಸುನಾಮಿಯ ಅಲೆ, ಸಂತೋಷದ ಒಂದು ವಿಶೇಷವಾಗಿರುವಂತಹ ನಿಮ್ಮ ಜೀವನವನ್ನು ಸುತ್ತುವರಿಯುವಂತಹ ಸಮಯ, ನೆಮ್ಮದಿಯಿಂದ, ಶಾಂತಿಯಿಂದ ತುಂಬಿರುತ್ತದೆ. ಹೌದು, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ಲವನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಓಂ ಶ್ರೀ ಮಾತ್ರೇ ನಮಃ ಎಂದು ಕಮೆಂಟ್ ಮಾಡಿ. ಶ್ರೀ ಮಾತೆಯ ನಂಬಿಕೆ ಮತ್ತು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಕಲವಾಗಿರುವಂತಹ ಸಂಕಷ್ಟವನ್ನು ದೂರ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಪ್ರತಿಯೊಂದು ಜೀವನದ ಕಷ್ಟ ಕಾರ್ಪಣ್ಯಗಳಿಗೆ ಪ್ರತಿ ಉತ್ತರ ಸಿಗುತ್ತದೆ. ಒಟ್ಟಾರೆಯಾಗಿ ನಿಜವಾದ ಹೃದಯ ಮತ್ತು ಪ್ರಾಮಾಣಿಕ ಹೃದಯದಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ನಿರ್ವಹಿಸಿದ್ದೀರಾ. ಈಗ ಒಂದು ಅದ್ಭುತವಾಗಿರುವ ಪ್ರತಿಫಲವನ್ನು ಅನುಭವಿಸುವ ಸಮಯ ಮತ್ತು ನಿಮ್ಮ ಇಡೀ ಕುಟುಂಬದ ಎಲ್ಲ ದೇವರ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಮತ್ತು ನೆಮ್ಮದಿಯನ್ನು, ಶಾಂತಿಯನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಜೂನ್ 20ರಿಂದ ಜೂನ್ 25ರವರೆಗೆ ನೀವು ಇದನ್ನು ನಂಬೋದಕ್ಕೆ ಸಾಧ್ಯವಿಲ್ಲ ಮತ್ತು ಇದನ್ನು ಕೇಳಿದಾಗ ನಿಮ್ಮ ಮೈ ಜುಮ್ಮೆನಿಸುವಂತಹ ಘಟನೆ. ತೀವ್ರ ಅಪಘಾತಕ್ಕೆ ಒಳಗಾಗುತ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸತ್ಯ ನಿಮ್ಮನ್ನು ತಲೆ ಕೆಳಗೆ ಮಾಡುವಂತೆ ಮಾಡಿಬಿಡುತ್ತದೆ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರೇ, ನೀವು ದಿಗ್ಭ್ರಮೆಗೆ ಒಳಗಾಗ್ತೀರಾ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈಗ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದೆ. ನಿಮ್ಮ ಜಾತಕದ ಮೇಲೆ ಅದ್ಭುತವಾಗಿರುವ ಪ್ರಭಾವವನ್ನು ಬೀರುವಂತಹ ಸಮಯದಲ್ಲಿ ಗ್ರಹಗಳ ಒಂದು ಆಶೀರ್ವಾದ ನಿಮ್ಮ ಜೀವನವನ್ನು ಒಂದು ದೊಡ್ಡ ಸವಾಲು ಬರದಂತೆ ಕಾಪಾಡುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ, ಏಕೆಂದರೆ ಸವಾಲುಗಳು, ಕಷ್ಟಗಳು ಮತ್ತು ಕಣ್ಣೀರು ನಿಮಗೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಈ ರಾಶಿ ಚಕ್ರದವರಿಗೆ ಗಂಭೀರವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ವಹಿಸಬಹುದು. ಆದ್ದರಿಂದಾಗಿ ಜಾಗರೂಕರಾಗಿರೋದು ಬಹಳ ಮುಖ್ಯ. ನೀವು ಪ್ರತಿಯೊಂದು ಸನ್ನಿವೇಶದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಬಹಳಷ್ಟು ನಿರ್ಣಾಯಕವಾಗಿರುತ್ತೆ. ನೀವು ಇದನ್ನು ಸಹ ತಿಳಿದುಕೊಳ್ಳಬೇಕು. ಕಳೆದ ಕೆಲವು ವರ್ಷಗಳಿಂದ ನೀವು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಬಂದಿದ್ದೀರಾ. ಹಲವಾರು ನೋವಿನ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಿಮ್ಮ ದಾರಿಯಲ್ಲಿ ನಿಂತಿವೆ ಮತ್ತು ಯಾವುದೋ ಒಂದು ಅದ್ಭುತವಾಗಿರುವ ದೃಶ್ಯ ನಿಮ್ಮನ್ನು ತಡೆಯಲು ಪ್ರಯತ್ನಿಸ್ತಾ ಇದೆ ಎಂದು ತೋರಿಸ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಶತ್ರುಗಳ ಹಿಂದೆ ಇರ್ತಕ್ಕಂತಹ ಕಾಟ ಅಥವಾ ಶತ್ರುಗಳ ತೊಂದರೆ ಆಗಿರಬಹುದು, ನಿಮ್ಮ ಗ್ರಹಗತಿಗಳ ತೊಂದರೆ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಈಗ ಅದ್ಭುತವಾಗಿ ನಡೀತಾ ಹೋಗುತ್ತೆ. ಏಕೆಂದರೆ ಗ್ರಹಗಳು ನಿಮ್ಮ ಪರವಾಗಿ ಕೆಲಸವನ್ನು ನಿರ್ವಹಿಸಲು ಈ ಸಮಯದಲ್ಲಿ ಸಜ್ಜಾಗಿವೆ. ಒಟ್ಟಾರೆಯಾಗಿ ಒಂದು ಗೊಂದಲಮಯವಾಗಿರುವ ಕೆಟ್ಟ ಕಡಿನ ದೃಷ್ಟಿಗಳು ನಿಮಗೆ ಹಾನಿಯನ್ನು ಕೊಡೋಕೆ ಪ್ರಯತ್ನಿಸ್ತಾ ಇದ್ದರೆ, ಈ ವ್ಯಕ್ತಿಯು ನಿಮಗೆ ಹಲವಾರು ಬಾರಿ ತಾಂತ್ರಿಕ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕುಟುಂಬದ ದೇವತೆಯ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಮೇಲೆ ಇರೋದ್ರಿಂದ ಎಲ್ಲ ತೊಂದರೆಗಳು ಕೂಡ ಅದಕ್ಕಾಗಿಯೇ ತೀವ್ರವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ರಕ್ಷಣಾತ್ಮಕವಾದ ಕವಚದ ಒಳಗೆ ನಿಮ್ಮನ್ನು ಬಚ್ಚಿಟ್ಟಿದಂತಹ ಶಕ್ತಿ ಯಾವುದು ಅಂದರೆ, ಈ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಪ್ರತಿ ಬಾರಿಯೂ ನೀವು ವಿಫಲರಾದಾಗ, ಆ ಒಬ್ಬ ಶತ್ರು ನಿಮಗೆ ಮೋಸಕ್ಕೆ ಮಾಡ್ತಿರುವಾಗ, ನಿಮ್ಮ ಶತ್ರು ನಿಮ್ಮ ಅತ್ಯುತ್ತಮವಾದ ಪ್ರಯತ್ನದ ಮೇಲೆ ಕಣ್ಣಿಟ್ಟಿದಾಗ ಕೂಡ ನಿಮಗೆ ಯಾವುದೇ ಹಾನಿಯನ್ನು ಮಾಡಲು ಸಾಧ್ಯವಾಗ್ತಿಲ್ಲ. ಅದಾಗಿಯೂ ಕೂಡ ಅವನ ಮಾಟ, ಮಂತ್ರ, ತಂತ್ರಗಳು, ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಈಗ ಅಲ್ಲೋಲ ಕಲ್ಲೋಲಗಳು, ಕೆಟ್ಟ ಯೋಚನೆಗಳು, ಎಲ್ಲ ರೀತಿಯ ಒಂದು ತೊಂದರೆಗಳು ಈಗ ನಿಮ್ಮ ಮೇಲೆ ಒಂದರ ನಂತರ ಒಂದು ಅಪ್ಪಳಿಸ್ತಾ ಹೋಗ್ತಾ ಇದೆ. ಈ ಕಷ್ಟಗಳ ಸುನಾಮಿಯನ್ನು ಅಪ್ಪಳಿಸುತ್ತಿರುವಂತಹ ಪ್ರತಿಯೊಂದು ಸಂದರ್ಭವೂ ಕೂಡ ನೀವು ಮತ್ತೆ ಕೆಳಗೆ ಬಿದ್ದು ಮೇಲೆ ಎದ್ದು ನಿಂತಿದ್ದೀರಾ. ಈಗ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ನಿಮ್ಮ ದಿಕ್ಕಿನ ವಿರುದ್ಧವಾಗಿ ಹೋಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಪುನರಾವರ್ತಿತ ಘಟನೆಗಳನ್ನು ನೀವು ಕೋಪದಿಂದ ತುಂಬುತ್ತವೆ. ಆದರೆ ಈಗ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ. ಏಕೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗ ಉತ್ತಮವಾಗಿರುವಂತಹ ಕೊನೆಯ ಹಂತವನ್ನು ತಲುಪುವಂತಹ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ, ಸುವರ್ಣಯುಗ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ದುಃಖಗಳು, ನೋವು, ಕಷ್ಟಗಳು ಮತ್ತು ಕಣ್ಣೀರು ಹಿಂದೆ ಉಳಿಯುತ್ತವೆ. ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಮೌಲ್ಯವಾಗಿ ಒಳೆಯೋದಕ್ಕೆ ಶುರು ಮಾಡುತ್ತೆ. ಈ ಸಮಯ ನಿಮ್ಮದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಅನನ್ಯವಾದ ಪವಾಡ ಸಂಭವಿಸುತ್ತದೆ. ಅದನ್ನು
ಫಲವನ್ನು ನೀವು ಸ್ವಂತ ಕಣ್ಣುಗಳಿಂದ ನೋಡ್ತೀರಾ. ಜೂನ್ 20ರಿಂದ 25ರವರೆಗೆ ವಿಡಿಯೋದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ಕೂಡ ಪರಿಹಾರವನ್ನು ಅನುಸರಿಸಿ ನೋಡಿ. ನಿಮ್ಮ ಮನಸ್ಸು ಸಂತೋಷದಿಂದ ತುಂಬುತ್ತೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ. ಒಂದು ಕ್ಷಣವೂ ಕೂಡ ತಪ್ಪಿಸಿಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಪುನರಾವರ್ತಿಸುವಂತಹ ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗುವಂತಹ ಮಾಹಿತಿ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾಗುತ್ತದೆ. ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ಇದಲ್ಲದೆ ಈ ಜೀವನದಲ್ಲಿ ನೀವು ನಂಬಿಕೆ ಇಟ್ಟಿರುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಮೋಸಕ್ಕೆ ಒಳಗಾಗಿರೋದ್ರಿಂದ ಈಗ ಖಂಡಿತವಾಗಿ ಆ ವ್ಯಕ್ತಿಗಳ ನಿಜವಾದ ಮುಖ ಬಣ್ಣವನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಮಿಥುನ ರಾಶಿಯ ಸ್ನೇಹಿತರೆ, ಕೆಲಸವನ್ನು ಯಾವುದೇ ರೀತಿ ಮಾಡ್ತಾ ಇದ್ರು ಕೂಡ ಅದರ ನಂಬಿಕೆ ಇಟ್ಟು ಇರ್ತಕ್ಕಂಥ ಅಡೆತಡೆಗಳು, ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕು. ಶತ್ರುಗಳ ಕಾಟಗಳು ನಿಮ್ಮ ಮೇಲೆ ಬರೋದಿಲ್ಲ ಮತ್ತು ನಿಮ್ಮ ಅದೃಷ್ಟ ಬದಲಾಗುತ್ತೆ. ನಿಮ್ಮ ದೊಡ್ಡ ಶತ್ರು ಯಾರು ಎಂದು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ವ್ಯಕ್ತಿ ನಿರಂತರವಾಗಿ ನಿಮ್ಮ ಜೀವನವನ್ನು ಅಡ್ಡಿಪಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಈ ವ್ಯಕ್ತಿ ಹೊರಗಿನವರಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಹತ್ತಿರದಲ್ಲೇ ಇರ್ತಕ್ಕಂಥ ಜನರಲ್ಲಿ ಒಬ್ಬರಾಗಿರ್ತಾರೆ. ನಾವು ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಅದೃಷ್ಟದ ಮೇಲೆ ದೂಷಿಸ್ತಾ ಇರ್ತೀರಾ, ಆದರೆ ಸತ್ಯ ಬೇರೆ ಇರುತ್ತದೆ, ವಿಷಯಗಳು ಬೇರೆ ಇರುತ್ತವೆ. ನಿಮ್ಮ ಅದೃಷ್ಟ ತುಂಬ ಅಶುಭ, ಆದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸ್ತಾ ಇರುವಂಥವರು. ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪಣವನ್ನು ತೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನೀವು ಪದೇ ಪದೇ ವೈಫಲ್ಯಗಳನ್ನು ಎದುರಿಸ್ತಾ ಇದ್ದೀರಾ, ಆದರೆ ಈ ವ್ಯಕ್ತಿ ನಿಮ್ಮ ಯಶಸ್ಸು, ಸಂತೋಷದ ಬಗ್ಗೆ ಅಸೂಯೆಯನ್ನು ಹೊಂದಿದ್ದಾನೆ. ನಿಮ್ಮ ವಿರುದ್ಧ ನಿರಂತರವಾಗಿ ಒಂದು ಪಿತೂರಿಯನ್ನು ನಡೆಸ್ತಿದ್ದಾನೆ. ಈಗ ಈ ವ್ಯಕ್ತಿಯನ್ನು ಗುರುತಿಸುವ ಮತ್ತು ಅವರಿಂದ ದೂರ ಬರುವಂತಹ ಸಮಯ ಬಂದಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯ ಬಗ್ಗೆ ಕಲಿತುಕೊಳ್ತೀರಾ. ಅವರ ಸತ್ಯವು ಈಗ ನಿಮ್ಮ ಕಣ್ಣನ್ನು ತೆರೆಸುತ್ತದೆ, ನಿಮ್ಮ ಮುಂದೆ ಬಹಿರಂಗವಾಗುತ್ತದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಅಲುಗಾಡುವಂತೆ ಮಾಡುತ್ತದೆ. ಇದು ಸರಳ ವಿಷಯವಲ್ಲ, ಆದರೆ ಇಲ್ಲಿಯವರೆಗೆ ನೀವು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ಸಾಧ್ಯವಾಗದ ಸತ್ಯ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಿಕೊಂಡು ಮುಂದಕ್ಕೆ ಸಾಗುವಂತಹ ಅದ್ಭುತವಾಗಿರುವ ಕಾಲಘಟ್ಟಕ್ಕೆ ಬಂದು ತಲುಪಿರುವಂತಹ ಮಿಥುನ ರಾಶಿಯವರೇ, ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಯಿಸುವ ಮಾಹಿತಿ ಇದರಲ್ಲಿದೆ. ಈ ವ್ಯಕ್ತಿಯನ್ನು ನೀವು ನಿಮ್ಮ ಮುಂದೆ ಹಿತೈಷಿಯಿಂದ ನಟಿಸುತ್ತಾನೆ ಮತ್ತು ಬೆನ್ನ ಹಿಂದೆ ಅವನು ನಿಮಗೆ ದೊಡ್ಡ ದೊಡ್ಡ ಮೋಸವನ್ನು ಮಾಡ್ತಾ ಇದ್ದಾನೆ, ಶತ್ರುವಾಗಿ ಪರಿಣಮಿಸಿದ್ದಾನೆ, ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಗೆ ಒಳಗು ಮಾಡ್ತಾ ಇದ್ದಾನೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು, ಕಷ್ಟಗಳನ್ನು ಸೃಷ್ಟಿ ಮಾಡಿದ್ದಾನೆ. ಒಟ್ಟಾರೆಯಾಗಿ ಜೂನ್ 20ರಿಂದ 25ರವರೆಗೆ ನಿಮಗೆ ಪ್ರತಿಯೊಂದು ಕಷ್ಟಗಳಲ್ಲೂ ಕೂಡ ಒಂದು ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಸಾಧನೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರು ಹಾಗೂ ಸಂತೋಷದಿಂದ ನಿರಾಸೆಯನ್ನು ಅನುಭವಿಸ್ತಿದ್ರು ಕೂಡ ಭಯ ಮತ್ತು ನಷ್ಟವು ನಿಮ್ಮ ಜೀವನದ ಅಂಗಗಳೇ ಆಗಿರ್ತವೆ. ಕೆಲವು ಸಲ ಒಳ್ಳೆಯದಾಗುತ್ತೆ, ಕೆಲವು ಸಲ ಕೆಟ್ಟದಾಗುತ್ತೆ. ಎರಡನ್ನ ಅನುಭವಿಸಬೇಕು, ಆನಂದಿಸಬೇಕು, ಸಮ ಪ್ರಮಾಣದಲ್ಲಿ ಎಲ್ಲವನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಸಮಸ್ಯೆಗಳು ಬಂತು ಅಂತ ತಲೆ ಮೇಲೆ ಕೈ ಇಟ್ಟು ಕೂರುವಂಥ ಜಾಯಮಾನ ನಿಮ್ದೆಲ್ಲ. ಮಿಥುನ ರಾಶಿಯವರು ಹೋರಾಟಗಾರರು. ಯಾವಾಗಲೂ ಕೂಡ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀರೋ ಅದನ್ನು ಪಡೆದುಕೊಳ್ಳುವ ಹಂತಕ್ಕೆ ನೀವು ತಲುಪಿದ್ದೀರಾ. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ಶಕ್ತಿ ಮತ್ತು ವಿಶೇಷವಾಗಿರುವ ಲಾಭವನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಶಿಕ್ಷಣ ಅಂದರೆ ಕೇವಲ ಕಾಲೇಜಿಗೆ ಹೋಗಿ ಡಿಗ್ರಿ ಪಡೆಯೋದು ಮಾತ್ರವಲ್ಲ, ನಿಮ್ಮ ಜ್ಞಾನವನ್ನು ವಿಸ್ತರಿಸಬೇಕು. ಜೀವನದ ಸತ್ಯವನ್ನು ತಿಳಿದುಕೊಳ್ಳೋದು ಒಂದು ಜ್ಞಾನದ ಅವಶ್ಯಕತೆ ಇರುತ್ತದೆ. ಅದಕ್ಕೋಸ್ಕರ ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ಖಂಡಿತವಾಗಿ ಎಲ್ಲವನ್ನ ಕಲಿತುಕೊಳ್ಳಿ. ಶತ್ರುಗಳ ಒಂದು ಆಟ ಮುಕ್ತಾಯವಾಗುವಂತಹ ಹಂತಕ್ಕೆ ಬಂದಿದೆ. ಹೊಸ ಜೀವನಕ್ಕೆ ಕಾಲಿಡುವಂತಹ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಶುಭಕರವಾಗಿರುತ್ತೆ. ಹೌದು, ಮಿಥುನ ರಾಶಿಯವರ ಜೀವನ ಇಲ್ಲಿಯವರೆಗೆ ಬಹಳಷ್ಟು ಕಷ್ಟ, ನೋವು, ದುಃಖಗಳಿಂದ ತುಂಬಿತ್ತು. ಈಗ ಎಲ್ಲವನ್ನ ಸರಿಪಡಿಸ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡುವಂತಹ ಸಮಯ. ಈ ಸಂದರ್ಭದಲ್ಲಿ ನಿಮಗೆ ಜೀವನದಲ್ಲಿ ಸಂಕಷ್ಟಗಳು, ಸಮಸ್ಯೆಗಳು ಎದುರಾದರೆ ನಿಮ್ಮಲ್ಲಿರುವ ಸಾಮರ್ಥ್ಯ, ನಿಮ್ಮ ತಾಕತ್ತನ್ನು ಪ್ರದರ್ಶಿಸಲು ಮತ್ತೊಂದು ಸದಾವಕಾಶ ಸಿಕ್ಕಿದೆ ಎಂದು ಭಾವಿಸಬೇಕು. ನೀವು ಸಮಸ್ಯೆಯನ್ನು ನೋಡುವ ರೀತಿ ಬದಲಾಗಬೇಕು. ಆಗ ಮಾತ್ರ ಎಲ್ಲವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಒಳ್ಳೆಯ ಸಮಯ ಬಂದಾಗ ಖುಷಿಯಿಂದ ಅನುಭವಿಸಿ, ಏಕೆಂದರೆ ಅದು ಹೆಚ್ಚು ದಿನ ಉಳಿಯಲಾರದು. ಹಾಗೆ ಕೆಟ್ಟ ದಿನ ಬಂದಾಗಲೂ ಬೇಸರ ಪಡದೆ ಅನುಭವಿಸಿ, ಕೆಟ್ಟದ್ದು ಕೂಡ ಹೆಚ್ಚು ದಿನ ಉಳಿದುಕೊಳ್ಳೋದಿಲ್ಲ. ನಗುವೆಂಬುದು ಜಗತ್ತನ್ನು ಗೆಲ್ಲುವುದಕ್ಕಿರುವ ವಿಧಾನ. ನಾವು ವಿನಾಕಾರಣ ಸಿಟ್ಟಾಗದೆ ನಾವು ನಗುತ್ತಾ ಎಲ್ಲವನ್ನ ನಗಿಸ್ತಾನೆ ಮಿತ್ರರನ್ನ, ಶತ್ರುಗಳನ್ನ ಎಲ್ಲರನ್ನ ಕೂಡ ದೂರ ಮಾಡ್ಕೊಳ್ಬೇಕು. ಜನರು ಬಾಗುವುದು ನಗುವಿಗೆ ಹೊರತು ದರ್ಪಕ್ಕಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ದುಃಖವನ್ನು ಕೂಡ ಯಾರು ನಿಮಗೆ ದುಃಖ ಕೊಡ್ತಿದ್ದಾರೋ ಅಂತಹ ವ್ಯಕ್ತಿಗಳಿಂದ ನಗುತ್ತಾ ದೂರವಾಗಿ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಂತಹ ಕ್ಷೇತ್ರದಲ್ಲಿ ಉತ್ಸಾಹವನ್ನು ಕಳೆದುಕೊಳ್ಬೇಡಿ. ಏಕೆಂದರೆ ಸಾಧಕನಿಗೆ ಮಿತಿಗಳಿರೋದಿಲ್ಲ. ಅವನನ್ನು ಕಾಡಿನಲ್ಲೇ ಬಿಟ್ಟರೂ ಕೂಡ ಅಲ್ಲಿ ಸಾಧನೆ ಮಾಡ್ತಾನೆ. ಗುರಿ ಅನ್ನೋದು ಯಾವಾಗಲೂ ಕೂಡ ತಲುಪುವಂತಹ ವಿಶೇಷವಾದ ಮನಸ್ಥಿತಿಯನ್ನು ನಾವು ಹೊಂದಬೇಕಾಗುತ್ತೆ.
ಒಟ್ಟಾರೆಯಾಗಿ ಮಿಥುನ ರಾಶಿಯ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತೆ ಬರುತ್ತದೆ, ಆರೋಗ್ಯ, ಅಭಿವೃದ್ಧಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ. ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನರಕವನ್ನು ಅನುಭವಿಸಿದ್ದೀರಾ. ಆ ವ್ಯಕ್ತಿಯನ್ನು ಈಗ ದೂರ ಮಾಡಿಕೊಳ್ಳುವಂತಹ ಸಮಯ. ಆ ವ್ಯಕ್ತಿ ಯಾರು, ಅವರ ಹೆಸರು, ಇವೆಲ್ಲವೂ ಕೂಡ ಇವಾಗ ಅನಾವರಣವಾಗುತ್ತೆ. ಈ ಸಮಯದಲ್ಲಿ ಗ್ರಹಗಳ ವಿಶೇಷವಾದ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಅನಂತವಾಗಿರುವಂತಹ ಶಕ್ತಿಯನ್ನು ತುಂಬುತ್ತದೆ. ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾದ ವಿಚಾರ ಏನು ಅಂದರೆ, ನೀವು ಇವನ್ನು ತಿಳಿದುಕೊಂಡ ನಂತರ ಈ ವಿಚಾರದಲ್ಲಿ ತಡ ಮಾಡದೆ ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ನೀವು ಪ್ರತಿದಿನ ಅದ್ಭುತ ಮತ್ತು ತಿಳುವಳಿಕೆಯ ಮಾಹಿತಿಯನ್ನು ಪಡೆದುಕೊಂಡಾಗ ಮಾತ್ರ, ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅಭ್ಯಾಸಗಳನ್ನು ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಅದಕ್ಕೋಸ್ಕರ ಫಸ್ಟು ನಿಮ್ಮ ಆರೋಗ್ಯದ ಮೇಲೆ ನೀವು ಒಂದು ವಿಶೇಷವಾಗಿ ಗಮನವನ್ನು ಕೊಡಬೇಕು. ಈ ಒಂದು ಕಹಿ ಸತ್ಯವು ನಿಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾರಿಂದ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ, ಯಾವುದಕ್ಕೋಸ್ಕರ ಮೈ ಮೇಲೆ ಎಳೆದುಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವುದು ಶಾಶ್ವತ, ಯಾವುದು ಶಾಶ್ವತವಲ್ಲ, ಎಲ್ಲವನ್ನ ಕೂಡ ಇವಾಗ ಅರ್ಥ ಮಾಡ್ಕೊಳ್ಬೇಕು. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ಶತ್ರು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಕುಟುಂಬದವರೇ ಆಗಿರ್ತಾರೆ, ನಿಮ್ಮ ಸ್ನೇಹಿತರೇ ಆಗಿರ್ತಾರೆ. ನಿಮ್ಮ ಜೊತೆಗೆ ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯವರಂತೆ ನಟಿಸ್ತಾ ಇರ್ತಾರೆ, ಒಳಗೊಳಗೆ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಲೆಕ್ಕವಿಲ್ಲದಷ್ಟು ಕಷ್ಟಗಳು ಮತ್ತು ಹಲವಾರು ವರ್ಷಗಳಿಂದ ನೋವನ್ನು ಅನುಭವಿಸಿರ್ತಕ್ಕಂಥ ನಿಮಗೆ ಈಗ ಎಲ್ಲವೂ ಕೂಡ ಸರಿ ಹೋಗುವಂತಹ ಸಮಯ. ಸಂಪೂರ್ಣವಾಗಿ ಹೊಸ ಮತ್ತು ಸಕಾರಾತ್ಮಕವಾಗಿರುವ ಕಾರ್ಯಗಳಿಗೆ ಈಗ ದೇವರು ನಿಮಗೆ ಆಶೀರ್ವಾದವನ್ನು ನೀಡ್ತಿದ್ದಾರೆ. ಅದಕ್ಕೋಸ್ಕರ ಈಗ ಎಲ್ಲವನ್ನ ನೀವು ಸರಿ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷವಾಗಿರುವಂತಹ ಅಲೆಗಳ ಒಂದು ಸಂತೋಷದ ಸುರಿಮಳೆ ಸುರಿಯುತ್ತದೆ. ನೀವು ಮಾಡಬೇಕಾಗಿರುವ ಪರಿಹಾರ ಏನು ಅಂದರೆ, ಒಂದು ಫಲಾವೆಲೆಯನ್ನು ತೆಗೆದುಕೊಂಡು ಅದರ ಹಿಂಭಾಗದಲ್ಲಿ ನಿಮಗಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಬರೆದು, ಅದೆಲ್ಲ ನನಗೆ ಮುಕ್ತಾಯ ಆಗಿದೆ, ನಾನು ಸಂತೋಷವಾಗಿದ್ದೀನಿ, ಯಶಸ್ಸನ್ನು ಪಡ್ಕೊಂಡಿದ್ದೀನಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕರ್ಪೂರದ ಸಹಾಯದಿಂದ ಆ ಎಲೆಯನ್ನು ಸುಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಗಾಳಿಯಲ್ಲಿ ಊದಬೇಕು, ಬೂದಿಯನ್ನು. ನಂತರ ಒಂದು ಬಿಳಿಯ ಪೇಪರ್ ಮೇಲೆ ಒಂದು ಗ್ರೀನ್ ಕಲರ್ ಪೆನ್ ಅಥವಾ ಆರೆಂಜ್ ಕಲರ್ ಪೆನ್ನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಬರೆದು, ನಿಮ್ಮ ಶತ್ರುಗಳ ಕಾಟಗಳು ಅಥವಾ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ನಕಾರಾತ್ಮಕ ತೊಂದರೆಗಳನ್ನು ಬರೆದು ಒಂದು ಉಪ್ಪಿನ ಮೇಲೆ ಇಟ್ಟು ಅದನ್ನು ನಿಮ್ಮ ಬೀರು ಕೆಳಗಡೆ ಇಡಬೇಕು. ಒಂದು ವಾರದ ನಂತರ ಉಪ್ಪನ್ನು ಹರಿಯುವ ನೀರಿಗೆ ಅಥವಾ ಮನೆಯಲ್ಲಿ ನೀರಿಗೆ ಡಬ್ಬಲ್ಲಿ ಹಾಕಿ ಅದನ್ನು ಯಾರು ತುಳಿದೇ ಇರುವಂಥ ಜಾಗಕ್ಕೆ ಚೆಲ್ಲಿ ಆ ಒಂದು ಪೇಪರನ್ನು ನೀರಲ್ಲಿ ಕರಗಿಸಿ ಅದನ್ನು ಕೂಡ ನೀರಿಗೆ ಬಿಟ್ಟು ಬಿಡಿ. ಈ ರೀತಿಯಾಗಿ 21 ದಿನಗಳ ಕಾಲ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಯನ್ನು ನೀವೇ ತಿಳಿಸ್ತೀರಾ. ಇದರಿಂದಾಗಿ ನಿಮ್ಮ ಶತ್ರುಗಳ ಕಾಟ, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತದೆ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ಅನ್ಯಾಯ, ತೊಂದರೆಗಳು ಕೊಡುವಂತಹ ಜನರ ಸಹವಾಸ ಬರೋದಿಲ್ಲ. ತಕ್ಷಣ ನಿಮ್ಮ ಕರ್ಮದ ಮೇಲೆ ವಿಶೇಷವಾಗಿ ದೇವರ ಆಶೀರ್ವಾದ ಸಿಗೋದ್ರಿಂದ ಒಳ್ಳೆಯ ಜನರನ್ನು ಆಕರ್ಷಣೆ ಮಾಡ್ಕೊಳ್ತೀರಾ. ಒಳ್ಳೆಯ ಕೆಲಸಗಳು ನಿಮ್ಮಿಂದ ಸಾಧ್ಯವಾಗುತ್ತೆ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.